जळगावमध्ये जिल्हा प्रशासन, जिल्हा पंचायत, महानगरपालिका आणि कन्नड व सांस्कृतिक विभागाच्या संयुक्त विद्यमाने त्रिपदी कवी सर्वज्ञ यांची जयंती साजरी करण्यात आली. कुमार गंधर्व रंगमंदिरात पार पडलेल्या कार्यक्रमात मान्यवरांनी सर्वज्ञ कवींच्या प्रतिमेचे पूजन केले. यावेळी सर्वज्ञ कवींच्या साहित्याविषयी भाष्य करताना साहित्यिक डॉक्टर गुरुदेवी होळेपन्नवरमठ यांनी सांगितले की सर्वज्ञ यांनी आपल्या त्रिपद्यांद्वारे माणसाच्या सर्व पैलूंना उघडकीस आणले आणि जीवनातील सत्य, असत्य, नैतिक मूल्ये व जीवनाचा सार जगासमोर मांडला. ಮಾತನಾಡಿದರೆ ನಿಶ್ಚಿತವಾಗಿ ಅವರು ನಮ್ಮ ಶತ್ರುಗಳಾಗ್ತಾರೆ, ನಮಗೂ ಕೂಡ ಮನಸ್ಸು ನೋಯುವ ಹಾಗೆ ಅವರು ಮಾತನಾಡ್ತಾರೆ ಅನ್ನುವಂಥ ತಾಕೀತನ್ನ ಮಾತು ನಿಮ್ಮನೆಗೆ ನೋಡಿ ಮಾತು ನಿಮ್ಮ ಹಾಗೆ ಕೊಲೆಯು ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ರು. ನಿಮಗೆ ಗೊತ್ತದ, ಈ ಜಗತ್ತಿನೊಳಗೆ ಅತ್ಯಂತ ಮೆತ್ತನೆಯಂತಹ ಒಂದು ವಸ್ತು ಯಾವ್ದಾದ್ರೂ ಅವಯವ ಇದ್ರೆ ಬಹಳ ಮೆತ್ತನಿದ್ರು, ರೇಷ್ಮೆ ಅಷ್ಟು ಮೆತ್ತಂದಿದ್ರೆ ನಮ್ಮ ನಾಲಿಗೆ. ನೋಡ್ರಿ, ಎಲ್ಲಿ ನಮ್ಮ ದೇಹದ ವಿವಿಧ ಅಂಗಗಳು ಎಲ್ಲರೂ ಸ್ವಲ್ಪ ಬೆರೆಸಿರ್ಬೋದು, ಈ ನಾಲಿಗೆ ಮಾತ್ರ ಇಷ್ಟು ಮೆತ್ತಗದ, ಆದ್ರೂ ಬಹಳ ದರಿಕದ ಇದೆ, ಬಹಳ ದುಷ್ಟದ ಅನ್ನುವ ಹಿನ್ನೆಲೆಯಲ್ಲಿ ಅದಕ್ಕೆ ದೇವರು ಏನ್ ಮಾಡ್ಯಾನ, 32 ಮಂದಿ ಸೈನಿಕರನ್ನ ಇಟ್ಟಾನ್ರಿ ಗಟ್ಟಿಮುಟ್ಟು. 32 ಮಂದಿ ಸೈನಿಕರ ಮಧ್ಯದೊಳಗೆ ಈ ನಾಲಿಗೆ ಇರ್ಬೇಕು. ಇಷ್ಟು ಗಟ್ಟಿ ಇದ್ರೂ ಸಹಿತ ಅವ್ರನ್ನೆಲ್ಲ ಸರಿಸಿ ಪಟಕ್ನೆ ಯಾರಿಗಾರ ಏನಾರ ಅಂತದ್ದು ನಾಲಿಗೆ. ಅದಕ್ಕೆ ಇದ್ರ ಬಗ್ಗೆ ಬಹಳಷ್ಟು ಎಚ್ಚರದಿಂದ ಇರಬೇಕು ಅಂತ ಮೊನ್ನೊಬ್ರು ಭೇಟಿಯಾಗಿದ್ರು ನನಗೆ. ನಮ್ಮ ಈ ಬೇಂಡು ಸರ್ ಅಂತವ್ರು ಹೇಳಿದ್ರು, ಮೇಡಮ್ಮ ಈ ಜಗತ್ನ್ಯಾಗ 2 ಸಿಗುದು ಬಹಳ ಕಷ್ಟವರಿ ಅಂದ್ರಿ ಮಾತಾಡ್ಕೊತ ಇರುವಾಗ. ಏನ್ರಿ ಸರ್ ಅಂದ್ರು, ಈಗಿಲ್ರಿ ಒಂದ್ ಸರ್ಕಾರಿ ನೌಕರಿ ಇಲ್ಲಿ ಅಂದ್ರು. ಯಾಕಂದ್ರೆ ನಾವು ಸರ್ಕಾರಿ ಬಸ್ನ್ಯಾಗ ಹೋಗುದ್ ಬೇಕು, ಸರ್ಕಾರಿ ಆಸ್ಪತ್ರೆ ಬೇಡ, ಸರ್ಕಾರಿ ಬಸ್ ಬೇಡ, ಸರ್ಕಾರಿ ಏನು ಬೇಡ, ಸರ್ಕಾರಿ ಶಾಲೆ ಬೇಡ, ಆದ್ರೆ ಸರ್ಕಾರಿ ನೌಕರಿ ಬೇಕು. ಎಲ್ಲರೂ ಸರ್ಕಾರಿ ನೌಕರಿ ಅಂದ್ರೆ ಎಲ್ಲಿ ಸಾಧ್ಯ ಆಗ್ತದ್ರಿ? ಬಹಳ ಕಷ್ಟ ರೀ, ಏನೇನೆಲ್ಲ ನಿಯಮಗಳು ಇರ್ತಾವ, ಬಹಳ ಕಷ್ಟ. ಹೌದ್ರಿ ಸರ್, ಸರ್ಕಾರಿ ನೌಕರಿ ಬಹಳ ಕಷ್ಟ. ಮತ್ತೆ ಇನ್ನೊಂದು ಯಾವ್ದು ಬಹಳ ಕಷ್ಟ ರೀ? ಇನ್ನೊಂದ್ರಿ ಚಲೋ ಮಾತಾಡೋರು ಸಿಗೋದು ಬಹಳ ಕಷ್ಟ ರೀ. ಚಂದಾಗಿ ಮಾತಾಡೋರು, ಮನಸ್ಸಿಗೆ ಸಮಾಧಾನ ನೆನೆಸ್ಕೊಂಡ್ರ ಆಹಾ ಹೆಂಗ ಅವ್ರು ನನ್ನ ಬಗ್ಗೆ ಅಂದ್ರು, ಎಷ್ಟು ಒಳ್ಳೆ ಮಾತು, ಸಂತೋಷ ಆಗಿರ್ಬೇಕು, ಚೈತನ್ಯ ಬಂದಿರ್ಬೇಕು ಅಂತ ಮಾತು. ಅದಕ್ಕೆ ಒಳ್ಳೆಯ ಮಾತುಗಳನ್ನು ನಾವು ಆಡ್ಬೇಕು. ಬಹಳ ಮುಖ್ಯವಾಗಿರುವಂತದ್ದು ಒಳ್ಳೆಯ ಮಾತಿನಿಂದ ಮಧುರ ಬಾಂಧವ್ಯ ಕುದುರುತ್ತದೆ, ಇರದಿದ್ರೆ ಅದು ಕೊನೆಗಾಣ್ತದೆ. ರಸಿಕನಾಡುವ ಮಾತು ಶಶಿ ಉದಿಸಿ ಬಂದಂತೆ. ರಸಿಕರು ಅಂದ್ರೆ ಯಾರು? ಬಹಳ ಮುಖ್ಯವಾಗಿರುವಂತದ್ದು. ಯಾರು ಒಳ್ಳೆಯವರು ಇರ್ತಾರೆ, ಸದ್ಗುಣಿಗಳು ಇರ್ತಾರೆ, ಅವರು ಮಾತಾಡಿದ್ರೆ ಚಂದಪ್ಪನ ಉದಯ ಆದ ಹಾಗೆ ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಶಾಂತಿ ಪುರುಷನ ಕಂಡು ಚಂದ್ರ ಬೆಚ್ಚಗೆ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆಯವರು ಮಾತನಾಡಿದ್ರೆ ಅದು ಸಂತೋಷ ಸಿಗ್ತದೆ. ಮತ್ತ ಅರಸಿಕರು ಮಾತನಾಡಿದ್ರೆ, ಕೆಟ್ಟವರು ದುಷ್ಟರೆಲ್ಲ ಮಾತನಾಡಿದ್ರೆ, ಏನೇನೋ ಅನುಚಿತವಾದದ್ದನ್ನು ಮಾತಾಡಿದ್ರೆ ಕಿವಿಯೊಳಗ ಒಂದು ಗೂಟ ತಗೊಂಡು ಕೂರ್ಬೆಸಿಯ ಬಡದಂತೆ ಅನ್ನುವಂಥ ಮಾತನ್ನು, ಕೂರ್ಬೆಸಿ, ಎಷ್ಟು ಅದ್ಭುತವಾದಂತಹ ಶಬ್ದಗಳನ್ನ ಸರ್ವಜ್ಞ ಬಳಸುವಂತಹದ್ದು. ಅದಕ್ಕೆ ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು. ಮತ್ ಸರಿಯಾಗಿ ಯಾರಿಗೆ ಮಾತಾಡಕ್ ಬರುವುದಿಲ್ಲ ಅವರು ಮಾತಂದ್ರ ಮಾಣಿಕಕ್ಕೆ ತೂತು ಬಿಟ್ಟದ್ರ ಅಂತ. ಮಾಣಿಕ ಹಿಡ್ಕೊಂಡು ಯಾರ ಕಡೆ ಹೋಗಿ ಏನಾರ ಕೊಡ್ರಿ ಅಂದ್ರೆ ಅವಶ್ಯ ಕೊಡ್ತಾರ ಅವರು. ಬಹಳ ಬೆಲೆ ಉಳಿದಂತ ಮಾತು. ಅದಕ್ಕೆ ಒಳ್ಳೆಯ ಮಾತನ್ನ ನಾವ್ ಯಾವಾಗಲೂ ಮಾತನಾಡಬೇಕು ಅನ್ನುವಂತ. ಅಂದ್ರೆ ನಾನು ಇದೀಗ ಹೇಳಿದ ಹಾಗೆ ಉತ್ತಮವಾದಂತಹ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಸರ್ವಜ್ಞ ಅನೇಕ ವಿಚಾರಗಳನ್ನ ನಮಗೆ ತ್ರಿಪದಿಗಳ ಮೂಲಕ ನೀಡಿದ್ದನ್ನ ನಾವು ನೋಡ್ತೇವೆ. ನಮ್ಮ ಶರಣರು ನೀಡಿದ ಹಾಗೆ ಒಳ್ಳೆಯ ಮಾತಿನ ಜೊತೆಗೆ ಇನ್ನೊಂದು ಬಹಳ ಮಹತ್ವದ ಒಂದು ಸಲಹೆಯನ್ನ ಸರ್ವಜ್ಞ ಕವಿ ನಮಗೆ ಕೊಡ್ತಾರೆ. ಈ ಜಯಂತಿಯನ್ನು ಆಚರಿಸುವ ಉದ್ದೇಶನ ಅದು. ಅದಕ್ಕೊಬ್ರು ಕೇಳ್ತಿದ್ರಂತ್ರಿ, ಇಂದು ಗಾಂಧಿ ಜಯಂತಿ, ಸತ್ಯವನ್ನೇ ಮಾತನಾಡೋಣ ನನ್ನಂತವ್ರೊಬ್ರು ಕೇಳಿದ್ರು. ಆತ್ ಬಿಡ್ರಿ, ಸುಳ್ಳು ಯಾವಾಗ ಮಾತಾಡೋದ್ರಿ? ಇದೇ ಎಲ್ಲ ವರ್ಷ ಅನುವರ್ಷ ಇವತ್ತರ ಅದನ್ನ ಮಾಡೋಣ ಅಂದ್ರು. ಅವ್ರೇನು ಒಳ್ಳೆಯದನ್ನ ಇಲ್ಲಾರ ತಕ್ಕ ಮಟ್ಟಿಗೆ, ಸಾಧ್ಯದ ಮಟ್ಟಿಗೆ ಮನಸ್ಸು ಮಾಡಿ ಅವುಗಳನ್ನ ಆಚರಣೆಯಲ್ಲಿ ತರುವಂತ ಒಂದು ಪ್ರಯತ್ನ ಮಾಡುವುದಕ್ಕೆ, ಸಂಕಲ್ಪ ಮಾಡುವುದಕ್ಕೆ ನಾವು ಇವತ್ತು ಜಯಂತ್ಯುತ್ಸವಗಳನ್ನೆಲ್ಲ ಆಚರಿಸ್ತೇವೆ. ಅದ್ರ ಜೊತೆಗೆ ಸಜ್ಜನರ ಸಂಘದ ಬಗ್ಗೆ ಹೇಳ್ತಾರೆ. ಒಳ್ಳೆಯದನ್ನು ನೋಡುದು, ನೀವೆಲ್ಲ ಅದಿರಲ್ಲ, ಈ ಒಳ್ಳೆಯದನ್ನು ನೋಡುದು, ಒಳ್ಳೆಯದನ್ನು ಮಾಡುದು, ಒಳ್ಳೆಯದನ್ನು ಕೇಳುವವರು, ಒಳ್ಳೆಯದರ ಚಿಂತನೆಯಲ್ಲಿರುವಂತವರು, ಅಂಥವರ ಸಹವಾಸದಲ್ಲಿ ನಾವು ನಮ್ಮ ಆಯುಷ್ಯವನ್ನು ಕಳೆದ್ರೆ ಅದು ನಿಜವಾಗಿಯೂ ಭಗವಂತನಿಗೆ ಪ್ರಿಯವಾಗ್ತದೆ, ಸಾರ್ಥಕವಾಗ್ತದೆ ಎನ್ನುವಂತ ಮಾತನ್ನ ಅನೇಕ ತ್ರಿಪದಿಗಳಲ್ಲಿ ಸರ್ವಜ್ಞ ಹೇಳಿದ್ದನ್ನು ನಾವು ನೋಡ್ತೇವೆ. ನೀವು ನೋಡಿರಿ, ಈಗ ಹಾಲಿಗೆ
ಹಾಲಿನ ರುಚಿಯೇ ರುಚಿ, ಬಹಳ ಸಿಹಿಯಾಗಿರ್ತದೆ. ಅದು ಪಂಚಾಮೃತದಲ್ಲಿ ಒಂದು ದ್ರವವನ್ನಾಗಿ ನಾವು ಅದನ್ನು ಬಳಸ್ತೇವೆ. ಅದೇನಾದ್ರೂ ಸಕ್ಕರೆಯ ಜೊತೆಗೆ ಗೆಳತನ ಮಾಡ್ತಂದ್ರ, ಅದರ ಸಾಂಗತ್ಯಕ್ಕೆ ಅದರ ಜೊತೆಗೆ ಬೆರೆತುಕೊಂಡ್ರ, ಅದರ ಸಾಂಗತ್ಯಕ್ಕೆ ಬಂದ್ರ, ಸಮೀಪಕ್ಕೆ ಬಂದ್ರ ಇನ್ನಷ್ಟು ಅದರ ರುಚಿ ಹೆಚ್ಚಾಗ್ತದೆ. ಅಕಸ್ಮಾತ್ ಈ ಹಾಲು ರುಚಿನೇ ಇರ್ತದೆ, ಇದು ಹುಳಿ ಜೊತೆಗೆ ಹುಣಸೆ ಹಣ್ಣಿನ संपर्कात ಬಂದ್ರೆ. या कार्यक्रमाला कन्नड आणि सांस्कृतिक विभागाच्या उपसंचालक विद्यावती भजंत्री, गणधर सुरेश वैद्य, निंगप्पा कुंभार, आयस कुंभार, सी व्ही यडूर, अन्नप्पा कुंभार, मोहन बेविनगेड आणि इतर मान्यवर उपस्थित होते. विनोद कोलकार, KMM मराठी, बेळगाव.